ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ಡಾಕ್ಟರ್ ಜ್ಯೋತಿಕಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡ್ಸೋಣ ಅವ್ರನ್ನ. ಮೇಡಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ ಮೇಡಮ್? ಆಕ್ಚುಲಿ ನಮ್ಮ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಂದು ಕಲರ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಿಮಗೆ ಗೊತ್ತಿರಬಹುದು. ಎಲ್ಲೇ ಒಂದು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ, ಏನಾದ್ರು ಮಾಡ್ಬೇಕಂದ್ರೆ ಪ್ರತಿಯೊಂದಲ್ಲೂ ಯಾವ ಕಲರ್ ಬಟ್ಟೆ ಹಾಕ್ತೀಯಾ, ಯಾವ ಕಲರ್ ಆಗಿರ್ತಾರೆ, ಕಲರ್ಫುಲ್ ಆಗಿದೆ ಲೈಫು, ಪ್ರತಿಯೊಂದು ಕೂಡ ಕಲರ್ ಅನ್ನೋದನ್ನ ನಾವು ಮಾತನಾಡ್ತಾ ಇರ್ತೀವಿ, ಮೆನ್ಷನ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಜೀವನದಲ್ಲಿ ಕಲರ್ ಅನ್ನೋದು ಎಷ್ಟು ಪ್ರಾಮುಖ್ಯತೆ, ಈ ಕಲರ್ ಅನ್ನೋದ್ರಿಂದ ಏನಾದ್ರು ನಮ್ಗೆ ಫಿನಾನ್ಷಿಯಲ್ ಏನಾದ್ರು ಲೈಕ್ ಸಪೋರ್ಟ್ ಮಾಡುತ್ತಾ? ಕಲರ್ ಅನ್ನೋದು ನಾಟ್ ಓನ್ಲಿ ಫೈನಾನ್ಷಿಯಲ್, ಅದು ಒಂದು ಯೂನಿವರ್ಸ್ ನಮಗೆ ಕೊಟ್ಟಂತ ವರ. ಈ ಬಣ್ಣಗಳು ಅಂದ್ರೇನೆ ಒಂದು ಖುಷಿ. ಏನೇ ಹೇಳಿ, ನಾವೀಗ ವರ್ಷಕ್ಕೊಂದ್ಸಲಿ ಹೋಳಿ ಆಚರಿಸ್ತೀವಿ. ಆ ಹೋಳಿ ಆಚರಿಸುವಾಗ ಆ ಹೋಳಿ ಬಣ್ಣದಲ್ಲಿ ನಾವು ಆಡಿದಾಗ, ಆ ನೀರಲ್ಲಿ ನಾವು ಮಿಂದಾಗ ಆಗೋ ವೈಬ್ರೇಷನ್, ಆಗೋ ಖುಷಿ ಅದೆಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ ನಮ್ಗೆ. ಹಾಗೆ ಈ ಬಣ್ಣ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ, ಅದೃಷ್ಟದ ವಿಷಯದಲ್ಲಿ, ಹಾಗೆ ಹಣವನ್ನ ಸಂಪಾದನೆ ಮಾಡೋ ವಿಷಯದಲ್ಲೂ ಕೂಡ ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಮೇಡಮ್, ಇವಾಗ ಲೈಕ್ ಕಲರ್ಸ್ ಅದನ್ನ ಯಾರು ಯಾವ ಕಲರ್ನ ಬಳಸಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಇದು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ವೀಕ್ಷಕರಿಗೆ ಅಂತಾನೆ ಒಂದು ಸಂಚಿಕೆ ಮಾಡ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ ಏನು ಅಂದ್ರೆ 1-10-19-28 ಈ ಡೇಟ್ ಅಲ್ಲಿ ಬಾರ್ನ್ ಆದವರು ಆರೆಂಜ್ ಕಲರ್. ಆರೆಂಜ್ ಕಲರ್ ಅವ್ರಿಗೆ ಸಕ್ಸಸ್ ಅನ್ನ ಕೊಡುವಂತ ಕಲರ್, ಸೂರ್ಯನ ಬಣ್ಣ. ಅವರು ಸೂರ್ಯ ಪುತ್ರರು ಅಂತ ನಾವು ಹೇಳ್ತೀವಿ. 1-10-19-28 ಸೂರ್ಯನ ದೆಸೆಯಲ್ಲಿ ಹುಟ್ಟಿರುವಂತರಾಗಿರ್ತಾರೆ. ಹಾಗಾಗಿ ಇವರಿಗೆ ಆರೆಂಜ್, ಗೋಲ್ಡನ್, ಯೆಲ್ಲೋ ಇದೆಲ್ಲ ಕೂಡ ಅವರಿಗೆ ಲಕ್ಕಿ ಕಲರ್ ಆಗಿ, ಅಂದ್ರೆ ಅವರು ಪ್ರತಿಯೊಂದು ಒಳ್ಳೆ ಕೆಲಸದಲ್ಲೂ ಕೂಡ ಲಕ್ಕಿ ಕಲರ್ ಆಗಿ ಬರುತ್ತೆ. ಹೀಗೆ ನಾನು ಪ್ರತಿಯೊಂದು ಡೇಟ್ ಅವ್ರದ್ದು ಕೂಡ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ವಿಸ್ತಾರವಾಗಿ ನಾನು ಮಾತಾಡ್ತೀನಿ. ಈಗ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಈಗ ನೀವು ಇವತ್ತು ಒಂದು ಸೈಟ್ ರಿಜಿಸ್ಟ್ರೇಷನ್ ಹೋಗ್ತಾ ಇದ್ದೀರಾ, ಇವತ್ತೊಂದು ಏನೋ ಒಂದು ಪ್ರಾಪರ್ಟಿ ತಗೊಳಕ್ ಹೋಗ್ತಾ ಇದ್ದೀರಾ. ಅವಾಗ ಹಸೂರ್ ಬಣ್ಣವನ್ನ ಧಾರಣೆ ಮಾಡ್ಕೊಂಡು ಹೋದಾಗ ನಿಮ್ಮ ಕೆಲಸ ಸಕ್ಸಸ್ ಆಗತ್ತೆ. ಇದು ಜನರಲ್, ಇದು ಇಂಥ ರಾಶಿಯವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಹಸೂರ್ ಬಣ್ಣ, ಒಂದು ಸೈಟ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ತಗೋತೀವಿ ಅಂದ್ರೆ ಹಸಿರು, ಬುಧನ ಕೃಪೆ ಬೇಕು. ಹಸುರನ್ನ ಹಾಕೊಂಡು ಹೋದಾಗಿಂದ ನಿಮಗೆ ಎಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಸುಗಮವಾಗಿ, ಆಮೇಲೆ ಪ್ರಾಪರ್ಟಿನೂ ನಿಮ್ಮ ಕೈಗೆ ಸೇರುತ್ತೆ. ಓಕೆ ಮೇಡಮ್, ಇವಾಗ ನಮ್ಮ ವೀಕ್ಷಕರಿಗೆ ಇನ್ ಕೇಸ್ ಏನಾದ್ರು ಈ ತರ ಮಾಹಿತಿಗಳು ಬೇಕು ಅಂತ ಅಂದ್ರೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಖಂಡಿತ ಕಾಲ್ ಮಾಡಿದ್ರೆ ನೀವು ಸಪೋರ್ಟ್ ಮಾಡ್ತೀವಿ. ಖಂಡಿತ ಕಾಲ್ ಮಾಡಿದ್ರೆ ಅವ್ರಿಗೆ ಗೈಡ್ ಮಾಡ್ತೀವಿ. ನಮ್ದು ಒಂದು ಮಿನಿಮಮ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ಆ ಫೀಸ್ ಪೇ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಗೈಡ್ ಮಾಡ್ತೇವೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನೀವೇನಾದ್ರೂ ನಿಮ್ ಲೈಫ್ ಅಲ್ಲಿ ಕಲರ್ಸ್ ಬಗ್ಗೆ ತಿಳ್ಕೋಬೇಕು, ನೀವು ಮಾಡೋ ಕೆಲ್ಸದ ಬಗ್ಗೆ ಏನೆಲ್ಲ ತಿಳ್ಕೋಬೇಕು ಅಂತ ಅಂದ್ರೆ ಒಂದು ನಂಬರ್ ಇರುತ್ತೆ, ಕಾಲ್ ಮಾಡಿ ಮೇಡಮ್ ಹತ್ರ ನೀವು ಮಾತಾಡ್ಬೋದು. ಮೇಡಮ್, ಇವಾಗ ನಾವು ಹೇಳ್ತಾ ಇದೀವಿ, ನೀವ್ ಹೇಳ್ತಾ ಇರ್ತೀರ ಲೈಕ್ ಗ್ರಹಗಳ ಪ್ರಕಾರ ಬಣ್ಣಗಳನ್ನ ಹಾಕಿದ್ರು ಕೂಡ ಏನು ಲೈಫ್ ಚೇಂಜಸ್ ಆಗುತ್ತೆ ಅಂತ. ಸೊ ಇವಾಗ ಯಾವ ಗ್ರಹಗಳಿಗೆ ಯಾವ ಬಣ್ಣಗಳನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ? ಗ್ರಹ ಮತ್ತೆ ವಾರ ಎರಡು ನೋಡ್ಬೇಕಾಗತ್ತೆ ಇಲ್ಲಿ. ಈಗ ಎಕ್ಸಾಂಪಲ್, ನಾನೀಗ ಆಲ್ರೆಡಿ ನನ್ನ ಹಿಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಈಗ ನೀವು ಕೇಳಿದ್ರಿಂದ ಇನ್ನೊಂದ್ಸಲ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಸೋಮವಾರ ಬಿಳಿ ಬಟ್ಟೆಯನ್ನ ಧಾರಣೆ ಮಾಡುವಂತದ್ದು. ಯಾಕೆಂದ್ರೆ ಸೋಮವಾರ ಶಿವನ ವಾರ. ಹಾಗೆ ಸೋಮವಾರ ಶಿವನ ವಾರ ಆದಾಗ ನಿಮ್ಮ ಮನಸ್ಸು ಪ್ರಶಾಂತೆಯಿಂದ ಅಂದ್ರೆ ತುಂಬಿರೋದಕ್ಕೋಸ್ಕರ ನೀವು ಬಿಳಿ ಬಟ್ಟೆಯನ್ನ ಧಾರಣೆ ಮಾಡ್ಬೇಕಾಗತ್ತೆ. ಹಾಗೆ ಮಂಗಳವಾರ ಬಂದಾಗ ಎನಿ ಲೈಟ್ ಕಲರ್ಸ್, ಅಂದ್ರೆ ಚಂದ್ರನ ಒಂದು ಬಿಂಬ, ಅದರಲ್ಲೂ ವೈಟ್ ಕೂಡ ಹಾಕಬಹುದು, ಎನಿ ಪೇಸ್ಟಲ್ ಶೇಡ್ಸ್ ಕಲರ್. ಹಾಗೆ ಬುಧನ ವಾರ ಹಸಿರು, ಹಾಗಾಗಿ ಹಸಿರೇ ಉಸಿರು. ಹೀಗೆ ಈ ರೀತಿಯಲ್ಲಿ ವಾರದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಬಣ್ಣದ ತರ ಇರುತ್ತೆ. ಆ ರೀತಿಯಲ್ಲಿ ಅಂದ್ರೆ ಈಗ ಕೆಲವೊಂದು, ಈಗ ನಾನೀಗ ಆಲ್ರೆಡಿ ಹೇಳಿದೆ, ನೀವೆಲ್ಲಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವ ಕಲರ್ ಹಾಕ್ಬೇಕು. ಈಗ ಅದೇ ನೀವು ಏನು ಅಂತ ಅಂದ್ರೆ, ಈಗ ಕೆಲವ್ರು ಕೇಳ್ತಾರೆ, ಮೇಡಮ್ ಎಲ್ರು ಹೇಳ್ತಾರೆ ನನಗೆ ಬ್ಲಾಕ್ ಬಣ್ಣ ಆಗ್ಬರೋದೇ ಇಲ್ಲ ಅಂತ. ಬಟ್ ನನಗೆ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ, ನಾನೇನ್ ಮಾಡ್ಲಿ? ಅದಕ್ಕೆ ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನೀವ್ ಯಾವ್ದಾರ ಒಂದು ಪಾರ್ಟಿಗೆ ಹೋಗ್ಬೇಕಾ, ನೀವು ಬ್ಲಾಕ್ ಹಾಕೊಂಡು ಹೋಗಿ. ಆದ್ರೆ ಅಟ್ಲೀಸ್ಟ್ ಒಂದು ಹ್ಯಾಂಡ್ ಕರ್ಚೀಫ್ ವೈಟ್ ಅಥವಾ ಗ್ರೀನ್ ಕಲರ್ ಆದ್ರೂ ಏನಾದ್ರು ಒಂದು ಇಟ್ಕೊಂಡಿರಿ ನಿಮ್ಮ ಹತ್ರ. ಅವಾಗ ಏನಾಗತ್ತೆ, ನೆಗೆಟಿವ್ ಏನು ರಿಫ್ಲೆಕ್ಷನ್ ಇದೆಯಲ್ಲ ಅದು ಕಡಿಮೆ ಆಗತ್ತೆ. ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಆಕ್ಚುಲಿ ನನಗೂ ಬ್ಲಾಕ್ ತುಂಬಾ ಇಷ್ಟ. ಹಂಗಂತ ನಾನು ಯಾವ್ದಾರ ಪ್ರಾಪರ್ಟಿ ತಗೊಳ್ಳುವಾಗ್ಲಿ, ಒಳ್ಳೆ ಕೆಲ್ಸಕ್ಕೆ ಹೋದಾಗ ಬ್ಲಾಕ್ ಹಾಕಲ್ಲ. ಪಾರ್ಟಿಗೆ ಹೋಗ್ತೀವ ಅಥವಾ ಬೇರೆ ಕಡೆ ಯಾವ್ದಾದ್ರು ಒಂದು ವಿಜೃಂಭಣೆ ಫಂಕ್ಷನ್ ಹೋಗ್ತೀವ, ನಾವು ಹಾಕ್ತಿವಿ. ಆದ್ರೆ ಜೊತೆಯಲ್ಲಿ ಒಂದು ಗ್ರೀನ್ ಹ್ಯಾಂಡ್ ಕರ್ಚೀಫ್ ಅಥವಾ ವೈಟ್ ಹ್ಯಾಂಡ್ ಕರ್ಚೀಫ್ ಕ್ಯಾರಿ ಮಾಡೇ ಮಾಡ್ತೀವಿ.
ಸೊ ಅವಾಗ ಕಲರ್ ಏನಾಗತ್ತೆ ನಮಗೆ ತುಂಬಾ ನೆಗೆಟಿವ್ ರಿಫ್ಲೆಕ್ಷನ್ ಕೊಡೋಲ್ಲ. ಸೊ ಈ ರೀತಿಯಲ್ಲಿ ಕಲರ್ಸ್ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ರೋಲ್ ನ ಪ್ಲೇ ಮಾಡುತ್ತೆ. ಮೇಡಮ್ ಇವಾಗ ಜನರು ಹೇಳ್ತಾರೆ ಲೈಕ್ ಆ ಬಟ್ಟೆ ಹಾಕೊಂಡ್ರೆ ಪಾಸಿಟಿವ್, ಈ ಬಟ್ಟೆ ಹಾಕೊಂಡ್ರೆ ನೆಗೆಟಿವ್ ಅಂತ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈ ನೆಗೆಟಿವ್ ಎನರ್ಜಿಗಳನ್ನ ಕಡಿಮೆ ಮಾಡ್ಬೇಕಂದ್ರೆ ಯಾವ ಬಟ್ಟೆಗಳು, ಯಾವ ಕಲರ್, ಐ ಮೀನ್ ಯಾವ ಕಲರ್ ನ ಬಳಸಿದ್ರೆ ವರ್ಕ್ ಆಗ್ಬೋದು? ವೈಟ್, ಗ್ರೀನ್, ಆಮೇಲೆ ಲೈಟ್ ಶೇಡ್ಸ್, ಲೈಟ್ ಪೇಸ್ಟಲ್ ಶೇಡ್ಸ್. ನೀವು ಡಾರ್ಕ್ ಹಾಕಿದಷ್ಟು ನೆಗೆಟಿವ್ ಬಹಳ ಬೇಗ ಅಟ್ರಾಕ್ಷನ್. ಎಷ್ಟು ಲೈಟ್ ಕಲರ್ ಪೇಸ್ಟಲ್ ಶೇಡ್ಸ್ ಹಾಕ್ತೀರಾ ಅದು ನೀವು ಹೋಗೋ ಸಿಚುಯೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಯಾರ ಹತ್ರ ಜಗಳ ಮಾಡಕ್ ಹೋಗ್ತೀರಾ ಅಂದಾಗ ರೆಡ್ ಹಾಕೊಂಡು ಹೋದ್ರೆ ಖಂಡಿತವಾಗ್ಲೂ 1:2 ನಿಮಗೆ ರಿಯಾಕ್ಟ್ ಆಗೋದು. ಅದೇ ನೀವು ಗ್ರೀನ್ ಹಾಕೊಂಡು ಹೋಗಿ ಅಟ್ಲೀಸ್ಟ್ ಏನೋ ಒಂದು ಕಾಂಪರ್ ಆಗಿ ಬರ್ತೀರಾ. ಈ ರೀತಿಯಲ್ಲಿ ಮೇಡಮ್ ಇನ್ನೊಂದು ಲೈಕ್ ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ರಾಶಿ ಮತ್ತೆ ಬರ್ತ್ ಪ್ರಕಾರ ಕೆಲವರಿಗೆ ಕೆಲವು ಕಲರ್ ಬಹಳಷ್ಟು ಆಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ರೆಡ್ ಆಗ್ ಬರುತ್ತೆ ಅಂತ ಹೇಳ್ತಾರೆ, ಕೆಲವರಿಗೆ ನೀವ್ ಹೇಳತ್ರ ವೈಟ್ ಆಗ್ ಬರುತ್ತೆ ಅಂತಾರೆ. ಸೊ ಆ ತರ ಲೈಕ್ ನಮ್ ವೀಕ್ಷಕರಿಗೆ ಬೇಕಂತ ಅಂದ್ರೆ ನೀವ್ ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀರಾ? ಖಂಡಿತವಾಗ್ಲು. ಈಗ ರೆಡ್ ಅಂತ ಹೇಳಿದ್ರೆ ನೀವು ಮಂಗಳ ಗ್ರಹ ಉಚ್ಚ ಸ್ಥಾನದಲ್ಲಿರೋರಿಗೆ ಖಂಡಿತವಾಗ್ಲು ಕೆಂಪು ಬಣ್ಣ ಆಗ್ ಬರುತ್ತೆ. ಅದೇ ಮಂಗಳ ಗ್ರಹ ನೀಚ ಸ್ಥಾನದಲ್ಲಿದ್ದಾಗ ಕೆಂಪು ಬಣ್ಣ ಅಪೋಸಿಟ್ ಕಲರ್ ಆಗುತ್ತೆ. ಅಂದ್ರೆ ನಾವು ಹೇಳೋದು ಏನಂದ್ರೆ ಈಗ ಎಲ್ಲಾ ಬಣ್ಣನೂ ಹಾಕಿ. ನಾನೊಂದು ಹೇಳ್ದೆ ನೋಡಿ, ಈಗ ನನಗೆ ಕಬ್ಬಣ್ಣ ಆಗ್ಬರಲ್ಲ, ಬಟ್ ನಾನು ಕಬ್ಬಣ್ಣ ಹಾಕ್ಲೇಬೇಕು, ನನಗೆ ಅದು ಇಷ್ಟ. ಅದ್ ಹಾಕ್ದಾಗ ಏನಾದ್ರೂ ಒಂದು ಗ್ರೀನ್ ಕಲರ್ ಒಂದು ಕರ್ಚಿಫ್ ನ ಇಟ್ಕೊಂಡಾಗ ಏನಾಗತ್ತೆ, ಅಥವಾ ಗ್ರೀನ್ ಕಲರ್ ನೈಲ್ ಪಾಲಿಶ್ ಹಾಕೋದು, ಜೆಂಟ್ಸ್ ಒಂದು ಗ್ರೀನ್ ಕಲರ್ ಹ್ಯಾಂಡ್ ಕರ್ಚಿಫ್ ನ ಮೇಂಟೈನ್ ಮಾಡೋದು. ಈ ರೀತಿ ಮಾಡಿದಾಗ ಅಟ್ಲೀಸ್ಟ್ ಪವರ್ ಸ್ವಲ್ಪ ಕಡಿಮೆ ಆಗಿ ಬ್ಯಾಲೆನ್ಸ್ ಆಗತ್ತೆ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಂಗಂತ ಯಾವ ಬಣ್ಣನೂ ತಪ್ಪಲ್ಲ, ಯಾವ ಬಣ್ಣನೂ ದೋಷ ಇದೆ ಅಂತ ನಾವ್ ಹೇಳಲ್ಲ. ಎಲ್ಲಾ ಯೂನಿವರ್ಸ್ ಕೊಟ್ಟಿರೋ ಕಾಮನ ಬಿಲ್ಲಿನ ಕಲರ್ಸ್ ಪ್ರತಿಯೊಂದು ಕಲರಿಗೂ ಪ್ರತಿಯೊಂದು ಫ್ಯೂಚರ್ಸ್ ಇದೆ. ಎಲ್ಲಾ ಕಲರ್ನು ನಾವು ಇಷ್ಟ ಪಡ್ತೀವಿ, ಬಟ್ ಕೆಲವು ರೆಮಿಡೀಸ್ ಮೂಲಕ ಕೆಲವೊಂದು ಹಾಕಿ ಅಷ್ಟೇ. ಸಿಂಪಲ್ ಸಕ್ಸಸ್ ಮಂತ್ರ ಅಂದ್ರೆ ವೀಕ್ಷಕರೇ ಏನ್ ಮೇಡಮ್ ಹೇಳಕ್ ಬರ್ತಿದಾರೆ ಅಂದ್ರೆ ಎಲ್ಲ ಸೂಪರ್, ಬಟ್ ಸಮಯ ಸಂದರ್ಭಕ್ಕೆ ಯಾವ್ದನ್ನ ಬಳಸಿದ್ರೆ, ಯಾವ ರಾಶಿಗೆ ಯಾವ ತರ ಇದ್ರೆ, ಯಾವ ಕಲರ್ನ ಬಳಸಿದ್ರೆ ಅಲ್ಲಿ ಏನ್ ಸ್ವಲ್ಪ ಚೇಂಜಸ್ ಆಗುತ್ತೆ ಅನ್ನೋದನ್ನ ಅವರು ನೀಟಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರು ಆ ಥಾಟ್ ಪ್ರೊಸೆಸ್ ಇತ್ತು, ನಾನು ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಅವ್ರ ಜೊತೆ ಮಾತನಾಡಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.